ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈಥಾಲಜಿ ಮೀಡ್ಸ್ ಮೀ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಹ್ಯಾದ್ರಿ ಬೆಟ್ಟಗಳಲ್ಲಿರುವ ಭೀಮಾಶಂಕರ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ 6ನೇದಾಗಿದೆ. ಸುಮಾರು 13ನೇ ಶತಮಾನದ ಪುರಾತನ ಐತಿಹಾಸಿಕ ದೇವಾಲಯವಾಗಿದೆ. ದಂತಕಥೆಯ ಪ್ರಕಾರ ಶಿವನು ರಾಕ್ಷಸ ಭೀಮಾಸುರನನ್ನು ಸಂಹರಿಸಿ ಕಾಮರೂಪೇಶ್ವರ ರಾಜನನ್ನು ರಕ್ಷಿಸಿದ ಸ್ಥಳವಿದು. ಕಪ್ಪು ಕಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯವು ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಭೀಮಾಶಂಕರ ದೇವಾಲಯದ ಇತಿಹಾಸ ಮತ್ತು ಪುರಾಣ ಕಥೆಯ ಪ್ರಕಾರ ಕುಂಭಕರ್ಣನ ಮಗ ಭೀಮಾಸುರನು ತಪಸ್ಸು ಮಾಡಿ ಬ್ರಹ್ಮನಿಂದ ವರಪಡೆದು ಶಿವಭಕ್ತ ಕಾಮರೂಪೇಶ್ವರ ರಾಜನನ್ನು ಸೆರೆಹಿಡಿದನು. ಶಿವಲಿಂಗವನ್ನು ಒಡೆಯಲು ಹೋದಾಗ ಭೀಮಾಸುರನನ್ನು ಸಂಹರಿಸಲು ಶಿವನು ಇಲ್ಲಿ ಪ್ರತ್ಯಕ್ಷನಾದನು. ಶಿವ ಮತ್ತು ಭೀಮಾಸುರನ ಯುದ್ಧದ ನಂತರ ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ಜ್ಯೋತಿರ್ಲಿಂಗವಾಗಿ ಭೀಮಾಶಂಕರ ಎಂದು ಹೆಸರು ಬಂದಿತು. ಆ ಕಾಲದಿಂದ ಈಗಲೂ ಶಿವನನ್ನು ಭೀಮಾಶಂಕರ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ನದಿಯ ಉಗಮ. ಶಿವ ಮತ್ತು ಭೀಮಾಸುರರ ಯುದ್ಧದ ಸಮಯದಲ್ಲಿ ನೆಲಕ್ಕೆ ಬಿದ್ದ ಬೆವರಿನಿಂದ ಭೀಮಾ ನದಿಯು ಉಗಮವಾಯಿತು ಎಂದು ನಂಬಲಾಗಿದೆ. ದೇವಾಲಯದ ನಿರ್ಮಾಣ. ಈ ದೇವಾಲಯವು ಕನಿಷ್ಠ 800 ವರ್ಷಗಳಷ್ಟು ಹಳೆಯದಾಗಿದೆ. 13ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದರ ಸಭಾಮಂಟಪವನ್ನು 18ನೇ ಶತಮಾನದಲ್ಲಿ ಮರಾಠ ರಾಜಕಾರಣಿ ನಾನಾ ಫಡ್ನವೀಸ್ ಅವರು ನಿರ್ಮಿಸಿದರು. ಶಿವಾಜಿ ಮಹಾರಾಜರ ದತ್ತಿ. ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ನಂತರದ ಪೇಶ್ವೆ ದೊರೆಗಳು ದೇವಾಲಯದ ಪೂಜಾ ಕೈಕರ್ಯಗಳಿಗೆ ದತ್ತಿಗಳನ್ನು ನೀಡಿದ್ದರು. ವಾಸ್ತುಶಿಲ್ಪ. ದೇವಾಲಯವು ನಾಗರ ಶೈಲಿಯಲ್ಲಿದೆ ಮತ್ತು ಸುಂದರವಾದ ಕಪ್ಪು ಕಲ್ಲಿನ ಕೆತ್ತನೆಗಳನ್ನು ಹೊಂದಿದೆ. ಈ ದೇವಾಲಯವು ಭೀಮಾಶಂಕರ ವನ್ಯಜೀವಿ ಅಭಯಾರಣ್ಯದ ದಟ್ಟವಾದ ಅರಣ್ಯದ ನಡುವೆ ಸಮುದ್ರ ಮಟ್ಟದಿಂದ 3500 ಅಡಿ ಎತ್ತರದಲ್ಲಿದೆ. ಮಹಾರಾಷ್ಟ್ರದ ಪುಣೆ ಸಮೀಪದ ಸಹ್ಯಾದ್ರಿ ಬೆಟ್ಟಗಳಲ್ಲಿರುವ ರಮಣೀಯ ಪ್ರಾಕೃತಿಕ ಸೌಂದರ್ಯದಿಂದ ತುಂಬಿದ ಭೀಮಾಶಂಕರ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಭೀಮಾಶಂಕರ ಎಂಬ ಪೌರಾಣಿಕ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಶಿವನು ಭೀಮ ಎಂಬ ರಾಕ್ಷಸನನ್ನು ಸಂಹರಿಸಿ ದೇವತೆಗಳು ಮತ್ತು ಋಷಿಗಳನ್ನು ರಕ್ಷಿಸಿದ ಸ್ಥಳವಿದು. ಇಲ್ಲಿನ ಭೀಮಾ ನದಿಯ ಉಗಮ ಸ್ಥಾನವು ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಭೀಮಾಶಂಕರ ದೇವಾಲಯದ ಪೌರಾಣಿಕ ಹಿನ್ನೆಲೆ. ಭೀಮಾಸುರನ ಸಂಹಾರ. ಪೌರಾಣಿಕ ಕಥೆಯ ಪ್ರಕಾರ ಕುಂಭಕರ್ಣನ ಮಗನಾದ ಭೀಮನು ಸಹ್ಯಾದ್ರಿ ಪರ್ವತಗಳಲ್ಲಿ ತಪಸ್ಸು ಮಾಡಿ ಬ್ರಹ್ಮನಿಂದ ಮಹಾಶಕ್ತಿಯನ್ನು ಪಡೆದಿದ್ದನು. ಅವನು ಋಷಿ ಮುನಿಗಳು ಮತ್ತು ದೇವತೆಗಳಿಗೆ ತೊಂದರೆ ಕೊಡಲಾರಂಭಿಸಿದನು. ಪರಮಶಿವನ ಅವತಾರ. ಭೀಮನು ಶಿವಭಕ್ತರಾದ ಕಾಮರೂಪೇಶ್ವರನನ್ನು ಸೆರೆ ಹಿಡಿದಾಗ ಶಿವನು ಭೀಮಾಸುರನನ್ನು ಸಂಹರಿಸಲು ಪ್ರತ್ಯಕ್ಷನಾದನು. ಶಿವನು ಭೀಮನನ್ನು ಭಸ್ಮ ಮಾಡಿದ ಸ್ಥಳವೇ ಭೀಮಾಶಂಕರ. ಹೀಗಾಗಿ ಇಲ್ಲಿ ರಾಕ್ಷಸ ಭೀಮನನ್ನು ಭಸ್ಮ ಮಾಡಿದ ಶಿವನನ್ನು ಭೀಮಾಶಂಕರ ಎಂದು ಕರೆಯಲಾಗುತ್ತದೆ. ಜ್ಯೋತಿರ್ಲಿಂಗದ ಆವಿರ್ಭಾವ. ಭೀಮನನ್ನು ಸಂಹರಿಸಿದ ನಂತರ ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ಆ ಸ್ಥಳದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಿದನು. ಭೀಮ ಎಂದರೆ ರಾಕ್ಷಸ, ಶಂಕರ ಎಂದರೆ ಪರಮಶಿವ. ಸಂಹರಿಸಿದ ಕಾರಣ ಈ ಕ್ಷೇತ್ರಕ್ಕೆ ಭೀಮಾಶಂಕರ ಎಂಬ ಹೆಸರು ಬಂದಿದೆ ಎಂದು ಸಹ ನಂಬಲಾಗಿದೆ. ಭೀಮಾ ನದಿಯ ಉಗಮ. ದಂತಕಥೆಗಳ ಪ್ರಕಾರ ಶಿವನು ಭೀಮಾಸುರನೊಂದಿಗೆ ಹೋರಾಡಿದಾಗ ಪರಶಿವನ ಬೆವರಿನಿಂದ ಭೀಮಾ ನದಿಯು ಉದ್ಭವಿಸಿತು. ಇತರ ಪ್ರಮುಖ ಅಂಶಗಳು. ವಾಸ್ತುಶಿಲ್ಪ. ಈ ದೇವಾಲಯವು ಹೇಮೋತ್ಪತ್ತಿ ಶೈಲಿ. ಸುಮಾರು 13ನೇ ಶತಮಾನದಷ್ಟು ಹಳೆಯದಾಗಿದೆ. ಕಪ್ಪು ಕಲ್ಲಿನಿಂದ ನಿರ್ಮಿಸಲಾಗಿದೆ ಮತ್ತು ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಸಹ ಹೊಂದಿದೆ. ವನ್ಯಜೀವಿ ಅಭಯಾರಣ್ಯ. ದೇವಾಲಯವು ಭೀಮಾಶಂಕರ ವನ್ಯಜೀವಿ ಅಭಯಾರಣ್ಯ ದಟ್ಟ ಅರಣ್ಯದಲ್ಲಿದೆ. ಅಪರೂಪದ ಶೇಕರು ಗಿಂಟ್, ಸ್ಕ್ವೇರಲ್ ಮತ್ತು ವಿವಿಧ ಪಕ್ಷಿಗಳಿಗೆ ನೆಲೆಯಾಗಿದೆ. ಪ್ರಕೃತಿಯ ಸೌಂದರ್ಯ. ದಟ್ಟವಾದ ಸಹ್ಯಾದ್ರಿ ಕಾಡುಗಳು, ಬೆಟ್ಟಗಳು ಮತ್ತು ಜಲಪಾತಗಳ ನಡುವೆ ಇರುವುದರಿಂದ ಮಳೆಗಾಲದಲ್ಲಿ ಇದು ಅದ್ಭುತ ತುಂಬಾ ಸುಂದರವಾಗಿದೆ. ಸ್ಥಳ ಮತ್ತು ಪ್ರಯಾಣ. ಇದು ಪುಣೆಯಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿದೆ. ಖೇಡ್ ತಾಲೂಕಿನ ಬೋರ್ಗಿರಿ ಗ್ರಾಮದಲ್ಲಿದೆ. ಭೇಟಿ ನೀಡಲು ಉತ್ತಮ ಸಮಯ ಮಳೆಗಾಲದ ನಂತರ ಸೆಪ್ಟೆಂಬರ್ ಇಂದ ಫೆಬ್ರವರಿ. ಹವಾಮಾನವು ಅತ್ಯಂತ ಆಹ್ಲಾದಕರವಾಗಿರುತ್ತದೆ.